ಇಡೀ ದಿನ ಕೆಲಸ ಮಾಡ್ತೀರಾ, ಕಷ್ಟಪಡ್ತೀರಾ. ಬಟ್ ಆದರೂ ಕೂಡ ನಿಮ್ಮ ಒಂದು ಆಸೆಗಳನ್ನು ಪೂರೈಕೆ ಆಗಲಿಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದೆ ಅಂತ ಅಂದರೆ ನೀವು ಮಲಗುವ ಮುನ್ನ ತಪ್ಪು ಮಾಡ್ತಾ ಇರ್ಬೋದು. ಆ್ಯಂಡ್ ಆ ತಪ್ಪುಗಳು ಏನು ಅಂತ ಅಂದರೆ ಮಲಗೋಕ್ಕಿಂತ ಮುಂಚೆನೇ ಮೊಬೈಲ್ಗಳನ್ನು ನೋಡ್ತಾ ಇರ್ಬೋದು ಒಂದು, ಅಥವಾ ನಾಳೆಯ ಒಂದು ಭವಿಷ್ಯದ ಬಗ್ಗೆ ಕಷ್ಟ ಅಥವಾ ಆತಂಕದಲ್ಲಿ ನೀವು ಇರಬಹುದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮಲಗುವ ಮುನ್ನ ಈ ರೀತಿಯಾದಂತಹ ನೆಗೆಟಿವ್ ಯೋಚನೆಗಳಿಂದ ಇದ್ದಿದ್ದೇ ಆದರೆ ನಮ್ಮ ಒಂದು ಸೂಕ್ತ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಏನಿರುತ್ತೋ ಈ ಒಂದು ನೆಗೆಟಿವ್ ಅಂಶಗಳನ್ನು ತಗೊಳ್ಲಿಕ್ಕೆ ಶುರು ಮಾಡುತ್ತೆ. ಬಟ್ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 5 ನಿಮಿಷದ ಒಂದು ನೈಟ್ ರಿಚುವಲನ್ನು ಶೇರ್ ಮಾಡ್ತೀನಿ. ಸೊ ಇದರಿಂದ ನೀವು ಮಲ್ಕೊಂಡ್ರೂ ಕೂಡ, ನಿದ್ರೆ ಮಾಡ್ತಾ ಇದ್ರೂ ಕೂಡ ನಿಮ್ಮ ಒಂದು ಕನಸುಗಳು ನನಸಾಗುವಂಥದ್ದು ಆ್ಯಂಡ್ ಅದರ ರಿಲೇಟೆಡ್ ಆಗಿ ಬ್ರಹ್ಮಾಂಡವು ಕೂಡ ಕೆಲಸ ಮಾಡುತ್ತೆ. ಸೊ ಈ ಒಂದು ರಹಸ್ಯವನ್ನು ತಿಳಿಯೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ GN, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಆ್ಯಂಡ್ ಈ ಒಂದು ಚಾನಲ್ನಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇರುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೋ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ನೈಟ್ ರಿಚುವಲನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಆಲ್ಫಾ ಸ್ಟೇಟ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಆಲ್ಫಾ ಸ್ಟೇಟ್ ಅಂದರೆ ಏನು? ನೀವು ಮಲಗುವ ಮುನ್ನ ಒಂದು ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವ್ ಆಗಿರುತ್ತೆ ಆ್ಯಂಡ್ ಅದು ಎಲ್ಲರಿಗೂ ಕೂಡ ಗೊತ್ತು ಅಲ್ವಾ. ಸೊ ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿ ಇರಬೇಕಾದ್ರೆ ನಾವು ಏನನ್ನು ಯೋಚನೆ ಮಾಡ್ತೀವೋ ಸೊ ಅದು ನಾಳೆಯ ಒಂದು ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಟೈಮಲ್ಲಿ ಮ್ಯಾಜಿಕ್ ನಡೆಯುವಂತಹ ಒಂದು ಸಮಯ. ಲಾಜಿಕಲಿ ಇಲ್ಲಿ ಏನು ಕೂಡ ನಡೆಯೋದಿಲ್ಲ, ಸೊ ಮ್ಯಾಜಿಕ್ ಆಗಿ ನಿಮಗೆ ನಡೆಯುತ್ತೆ. ಸೊ ಅದು ಯಾವ ಒಂದು ಬೇಸ್ ಮೇಲೆ ನಡೆಯುತ್ತೆ? ನಿಮ್ಮ ಒಂದು ಎಮೋಷ್ನಲ್ ಆ್ಯಂಡ್ ಫೀಲಿಂಗ್ಸ್ ಮೇಲೆ ಅದು ಮ್ಯಾಜಿಕ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಆಲ್ಫಾ ಸ್ಟೇಟಲ್ಲಿ ನೀವು ಯಾವ ರೀತಿಯ ಒಂದು ಫೀಲಿಂಗ್ಸಲ್ಲಿ ಇರ್ತೀರಾ, ಯಾವ ರೀತಿಯ ಒಂದು ಎಮೋಷ್ನಲಲ್ಲಿ ನೀವು ಇರ್ತೀರಾ, ಸೊ ಅದು ನಾಳೆಯ ಒಂದು ಭವಿಷ್ಯದ ನಿರ್ಧಾರ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಏನು ಅಂತ ಅಂದರೆ ಮೊಬೈಲ್ ಡಿಟಾಕ್ಸ್ ಅಂತ ಅಂದರೆ ನೀವು ಮಲ್ಗೋಕ್ಕಿಂತ 15 ನಿಮಿಷ ಮುಂಚೆ ಮೊಬೈಲ್ ನಿಮ್ಮ ಒಂದು ಕೈಯಲ್ಲಿ ಇರಬಾರ್ದು. ಯಾಕೆ ಅಂತ ಅಂದರೆ ಮೊಬೈಲಿನಲ್ಲಿ ಸ್ಕ್ರೀನಲ್ಲಿ ಬರುವಂತಹ ಬೆಳಕು ನಿಮ್ಮ ಒಂದು ಮನಸ್ಸನ್ನು ಗೊಂದಲಕ್ಕೆ ಈಡಾಗುತ್ತೆ, ಗೊಂದಲ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮೊಬೈಲನ್ನು ಪಕ್ಕಕ್ಕಿಡಿ 15 ನಿಮಿಷ ಮಲ್ಗೋಕ್ಕಿಂತ ಮುಂಚೆ. ಸೊ ಈ ಒಂದು ಟೈಮಲ್ಲಿ ಇವತ್ತಿನ ಒಂದು ದಿನದಲ್ಲಿ ನಿಮಗೆ ಯಾವುದಕ್ಕೆ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು ಅಂತ ಅನಿಸುತ್ತೋ, ಅಂದರೆ ಕೃತಜ್ಞತೆಗಳನ್ನು ಯಾವುದಕ್ಕೆ ಥ್ಯಾಂಕ್ ಯು ಹೇಳಬೇಕು ಅಂತ ಅನಿಸುತ್ತೋ ಅದು ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಸೊ ನಾವು ಹೌಸ್ ವೈಫ್ ಇದ್ದೀವಿ, ನಮ್ಗೇನು ಹೇಳೋಕ್ಕಿಲ್ಲ ಅಂತ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ. ಸೊ ಕಾಮನ್ ಆಗಿ ಇದನ್ನ ಕ್ವಶನ್ಸ್ ನನಗೆ ಕೇಳ್ತಾರೆ, ನಾ ಹೌಸ್ ವೈಫು ಅಂತ ಹೇಳ್ಬಿಟ್ಟು. ಸೊ ನಿಮ್ಮನ್ನು ನೀವು ಹೌಸ್ ವೈಫ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಲೋ ಅಲ್ಲಿ ಫೀಲ್ ಆಗಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ಹೌಸ್ ವೈಫಲ್ಲಿ ನೀವು ಇದ್ದೀರಾ ಅಂತಂದ್ರೂ ನಿಮಗೆ ಆದಂತಹ ಒಂದು ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ನಿಮ್ಮಿಂದನೇ ಆ ಒಂದು ಫ್ಯಾಮಿಲಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಯಾವುದಕ್ಕೆ ನೀವು ಥ್ಯಾಂಕ್ ಯು ಹೇಳಬೇಕು? ನೀವು ಅಡುಗೆ ಮಾಡ್ತಾ ಇದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಚೆನ್ನಾಗಿ ಅಡುಗೆ ಬಂತು, ಥ್ಯಾಂಕ್ ಯು ಹೇಳಿ. ಮಕ್ಕಳು ಎಲ್ಲರೂ ಚೆನ್ನಾಗಿ ಊಟ ಮಾಡಿಕೊಂಡು ಆಫೀಸಿಗೆ ಹೋದ್ರು ಆ್ಯಂಡ್ ಕೆಲಸಕ್ಕೆ ಹೋಗಿದ್ದಾರೆ, ವರ್ಕಿಗೆ ಹೋಗಿದ್ದಾರೆ ಆ್ಯಂಡ್ ಓದೋಕ್ಕೆ ಹೋಗಿದ್ದಾರೆ, ಸ್ಕೂಲಿಗೆ ಹೋಗಿದ್ದಾರೆ, ಇದೆಲ್ಲದಕ್ಕೂ ಕೂಡ ನೀವು ಥ್ಯಾಂಕ್ ಯು ಹೇಳ್ತಾ ಹೋಗಿ. ಆ್ಯಂಡ್ ಹೌಸ್ ವೈಫ್ ಇಲ್ಲ, ನಾವು ಬಿಸ್ನೆಸ್ಸಲ್ಲಿದ್ದೀವಿ, ಜಾಬ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಯಾವ ಒಂದು ವಿಷಯನಾದರೂ ತಗೊಂಡು ಕೂಡ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗಿ. ಸೊ ಎಷ್ಟು ಕೃತಜ್ಞತೆಗಳನ್ನು ಹೇಳ್ತಾ ಹೋಗ್ತಿರೋ ಅಷ್ಟು ನಿಮಗೆ ಒಂದು ಕಾನ್ಸಂಟ್ರೇಟ್ ಎಲ್ಲಿಗೆ ಹೋಗುತ್ತೆ, ಫೋಕಸ್ ಎಲ್ಲಿಗೆ ಹೋಗುತ್ತೆ, ಯಾವುದು ಚೆನ್ನಾಗಾಗಿದೆ, ಯಾವುದು ಮನಸ್ಸಿಗೆ ಒಂದು ಹಿತವಾಗಿ ಅನಿಸುತ್ತೋ ಅದಕ್ಕೆ ಅದ್ರ ಮೇಲೆ ಬ್ರೈನ್ ನಿಮಗೆ ಫೋಕಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಕೃತಜ್ಞತೆಗಳನ್ನು ಸಲ್ಲಿಸಿ ಆಗಿದ್ಮೇಲೆ ವಿಜುವಲೈಸೇಷನ್. ಸೊ ಯಾವುದಾದ್ರೂ ಒಂದು ವಿಜುವಲೈಸೇಷನನ್ನು ನೀವು ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ನಿಮ್ಮ ಒಂದು ಆಸೆಯನ್ನು ತಗೊಳ್ಳಿ ಆ್ಯಂಡ್ ಅದು ಯಾವುದೇ ಆಗಿರ್ಬೋದು. ಎಕ್ಸಾಂಪಲ್ ಇಲ್ಲಿ ನಾನು ಮನೆ ಅನ್ನೋದನ್ನು ತಗೊಳ್ತೀನಿ. ಯಾಕಂದರೆ ತುಂಬ ಜನ ಮನೆ ಕಟ್ಟಬೇಕು, ನಮ್ಮದೇ ಆಗಿರುವಂತಹ ಒಂದು ಮನೆ ಬೇಕು, ಸ್ವಂತ ಮನೆ ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಆಸೆ ಇರುತ್ತೆ. ಸೊ ಜನರಲ್ ಆಗಿರುವಂತಹ ಆಸೆಯನ್ನು ತಗೊಳ್ತೀನಿ. ಸೊ ಮನೆ ನೀವೇನಾದರೂ ಕಟ್ಟಬೇಕು ಅಥವಾ ಮನೆ ನಮಗೆ ಸ್ವಂತದ್ದೇ ಆಗಬೇಕು, ಆ ಥರದ್ದೇನಾದರೂ ಆಸೆ ಇತ್ತು ಅಂತಂದರೆ ಜಸ್ಟ್ ವಿಜುವಲೈಸೇಷನನ್ನು ಮಾಡಿ. ಯಾವುದೇ ಥರದಾದಂತಹ ಡೌಟ್ ಬೇಡ.
ಓಕೆ, ನಿಮ್ಮ ಮನೆ ಹೇಗಿರಬೇಕು, ಯಾವ ರೀತಿಯ ಪೇಂಟ್ ಇರಬೇಕು, ಎಲ್ಲಿ ಯಾವ್ದ್ಯಾವ್ದು ರೂಮ್ ಇರಬೇಕು, ಅಡುಗೆ ಮನೆ ಹೇಗಿರಬೇಕು, ಲಿವಿಂಗ್ ರೂಮ್ ಹೇಗಿರಬೇಕು, ಆ್ಯಂಡ್ ಔಟ್ಸೈಡ್ ಸರೌಂಡಿಂಗ್ಸ್ ಹೇಗಿರಬೇಕು ಅಂತ ಅನ್ನೋದನ್ನು, ಆ್ಯಂಡ್ ಅದರಲ್ಲಿ ನೀವು ಹೋಗಿದ ತಕ್ಷಣ, ಹೊಸ ಮನೆಗೆ ಹೋಗಿದ ತಕ್ಷಣ ನಿಮಗೆ ಯಾವ ರೀತಿ ಫೀಲಿಂಗ್ ಆಗುತ್ತೆ ಅಂತ ಅನ್ನುವಂಥದ್ದನ್ನು ಜಸ್ಟ್ ವಿಜುವಲೈಸೇಷನ್ ಮಾಡ್ತಾ ಹೋಗಿ, ಆ್ಯಂಡ್ ಖುಷಿಯಾಗಿ ಈ ಒಂದು ವಿಜುವಲೈಸೇಷನನ್ನು ಮಾಡ್ತಾ ಹೋಗಿ. ಆ್ಯಂಡ್ ಅಫರ್ಮೇಷನ್ ಮುಗಿದು ಆಗಿದ ಮೇಲೆ ಆದಷ್ಟು ನಿಮಗೆ ಆಲ್ರೆಡಿ ನೀವು ಸ್ಲೀಪ್ ಇನ್ನೇನು ನಿದ್ದೆ ಬರಬೇಕು ಅಂತ ಅನ್ನೋ ಒಂದು ಸ್ಟೇಜಲ್ಲಿ ಹೋಗಿರ್ತೀರ. ಸೊ ಈ ಒಂದು ಟೈಮಲ್ಲಿ ನಿಮಗೆ ನಿದ್ದೆ ಏನಾದರೂ ಬರ್ತಾ ಇಲ್ಲ ಅಂತ ಅಂದಾಗ, ಅಥವಾ ನಿದ್ದೆ ಬರ್ತಾ ಇದೆ, ಕೆಲವೊಬ್ಬರು ಈ ಒಂದು ವಿಜುವಲೈಸೇಷನ್ ಮಾಡೋದ್ರಲ್ಲಿ ನಿದ್ದೆಗೆ ಜಾರಿ ಇರ್ತಾರೆ. ಓಕೆ, ಸೊ ಇನ್ನೂ ಸ್ವಲ್ಪ ಜನ ಏನಾದರೂ ಇದೆ ಸ್ವಲ್ಪ ವಿಜುವಲೈಸೇಷನ್ ಮಾಡಿ ಆಗಿದ್ಮೇಲೆ ಸ್ವಲ್ಪ ಇನ್ನೂ ಮಂಪರ್ ಥರ ಇದೆ ಅಂತಂದರೆ ನೀವು ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಹೇಳ್ಬೋದು. ದಿ ಬೆಸ್ಟ್ ಪಾಸಿಟಿವ್ ಅಫರ್ಮೇಷನ್ ಮಲ್ಗೋಕ್ಕಿಂತ ಮುಂಚೆ ಅಂತಂದರೆ, ನನಗೆ ಹಣಕಾಸು ರಿಲೇಷನ್ಶಿಪ್ಪು ಅದೆಲ್ಲ ಬಿಟ್ಟು ನನ್ನ ಕನಸುಗಳು ಏನೇ ಇದ್ರೂ ಕೂಡ ಅದು ನನ್ಸಾಗ್ತಾ ಇರೋದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ಆಲ್ರೆಡಿ ಅದು ಕನಸು ನನ್ಸಾಗಿದೆ ಅಂತಲೂ ಆಗುತ್ತೆ. ನಿಮ್ದೇನಿ ಕನಸು ಅಂದರೆ ಎಲ್ಲದೂ ಕೂಡ ಬರುತ್ತೆ ಅಲ್ವಾ. ಮನಿ ರಿಲೇಟೆಡ್ ಆಗಿ ಬರುತ್ತೆ, ಹೆಲ್ತ್ ರಿಲೇಟೆಡ್ ಬರುತ್ತೆ, ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಬರುತ್ತೆ, ಕೆರಿಯರು, ಜಾಬು ಎಲ್ಲದೂ ಕೂಡ ಬರುತ್ತೆ. ಓಕೆ, ಸೊ ಕನಸುಗಳು ನನ್ಸಾಗ್ತಾ ಇರೋದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ಆಲ್ರೆಡಿ ಅದನ್ನು ನಂಬಿಬಿಟ್ಟು ಹಾಗೆಯೇ ಈ ಒಂದು ಸ್ಟೇಜಲ್ಲಿ ಆಲ್ರೆಡಿ ನೀವು ನಿದ್ದೆಗೆ ಹೋಗಿರ್ತೀರ. ಈ ಒಂದು ಏನು ನಾನು 15 ಮಿನಿಟ್ಸಲ್ಲಿ ನಾನು ಏನು ಮಾಡೋಕ್ಕೆ ಹೇಳಿದ್ದೀನೋ, ಸೊ ಅದೆಲ್ಲದನ್ನು ಕೂಡ ಕಂಟಿನ್ಯೂಸ್ ಆಗಿ 21 ಡೇಸ್ ಮಾಡ್ತಾ ನೋಡಿ, ನಿಮ್ಮಲ್ಲಿ ಖಂಡಿತವಾಗ್ಲೂ ಕೂಡ ಬದಲಾವಣೆಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ನೀವು ಏನೇ ಆಸೆ ಪಟ್ಟಿದ್ರೂ ಕೂಡ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೇನೆ ಐಡಿಯಾ ಬರ್ಬೋದು, ಹೇಗೆ ನಾನು ಅದನ್ನು ರೀಚ್ ಮಾಡ್ಬೋದು, ಅಥವಾ ನಿಮಗೇನೆ ಕಾಲ್ ಬರ್ಬೋದು ಪರ್ಸನ್ನಿಂದ, ನಿನ್ನ ಒಂದು ಕನಸುಗಳು ರೀಚ್ ಆಗಲಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎನಿಥಿಂಗ್ ಏನು ಬೇಕಾದರೂ ಕೂಡ ಮಿರಾಕಲ್ ಆಗ್ಬೋದು. ಓಕೆನಾ, ಸೊ ಈ ರೀತಿ 21 ಡೇಸ್ ಮಾಡಿ ನೋಡಿ, ಆ್ಯಂಡ್ ನಿಮ್ಮ ಒಂದು ಮನಸ್ಸಿನ ಒಂದು ಪಾಸಿಟಿವ್ನೆಸ್ಸನ್ನು ನೀವು ತೊಗೊಂಡು ಬರ್ಬೋದು. ಆ್ಯಂಡ್ ತುಂಬ ಜನ ಮಾಡಿದ್ದಾರೆ, ಅದು ರಿಲೇಟೆಡ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನಾನು ಹೇಗೆ 21 ಡೇಸ್ ಮಾಡಿ ಯಾವ ರೀತಿಯ ಒಂದು ಡ್ರೀಮನ್ನು ನಾನು ಸಕ್ಸಸ್ ಮಾಡಿದೆ ಅಂತ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇದೇ ರೀತಿಯೇ ನಿಮಗೆ ಡೈಲಿ ಒಂದು ಪ್ರಾಕ್ಟೀಸ್ ಆಗಿ ಇರಬೇಕು, ನಾವು ಡೈಲಿ ಪಾಸಿಟಿವ್ ಆಗಿ ಇರಬೇಕು ಅಂತ ಏನಾದರೂ ನಿಮಗೆ ಆಸೆ ಏನಾದರೂ ಇತ್ತು ಅಂತಂದರೆ, ವೆಲ್ಕಮ್ ಟು ಮೈ ಕಮ್ಯುನಿಟಿ. ವಾಟ್ಸಪ್ ಕಮ್ಯುನಿಟಿಗೆ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ನಾನು ಅಫರ್ಮೇಷನ್ಸ್ ಟೆಕ್ನಿಕು ಆ್ಯಂಡ್ ಪ್ರಾಕ್ಟೀಸ್ ಹೇಗೆ ಮಾಡುವಂಥದ್ದನ್ನು ಆ್ಯಂಡ್ ಸೀಕ್ರೆಟ್ಸ್ ಎಲ್ಲದನ್ನು ಕೂಡ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಒಂದು ವರ್ಕ್ಶಾಪ್ 7 ಡೇಸ್ ಇರುತ್ತೆ. ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಅಂತ ಅನ್ನುವಂತಹ ಒಂದು ವರ್ಕ್ಶಾಪ್ ನಿಮಗೆ 7 ಡೇಸ್ ಫ್ರೀ ಇರುತ್ತೆ. ಆ್ಯಂಡ್ ಅದಕ್ಕೆ ಹೇಗೆ ಜಾಯಿನ್ ಆಗೋದು, ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ. ಆ ಲಿಂಕನ್ನು ಪ್ರೆಸ್ ಮಾಡಿ ವಾಟ್ಸಪ್ ಗ್ರೂಪಿಗೆ ಬರ್ತೀರಾ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನು ಟೈಮಿಂಗ್ಸು, ಅದೆಲ್ಲದೂ ಕೂಡ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ. ಆ್ಯಂಡ್ ಇಂಟ್ರೆಸ್ಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಕೂಡ ಜಾಯಿನ್ ಆಗ್ಬೋದು. ಆ್ಯಂಡ್ 7 ಡೇಸಲ್ಲಿ ನಿಮ್ಮ ಒಂದು ಲೈಫ್ ಶಿಫ್ಟನ್ನು ಖಂಡಿತವಾಗ್ಲೂ ಕೂಡ ನೀವು ನೋಡ್ತೀರಾ. ಓಕೆ, ಆ್ಯಂಡ್ ಇದು ಫ್ರೀ ಆಗಿ ಕೂಡ ಇರುತ್ತೆ. ಆ್ಯಂಡ್ ಮಲ್ಗೋಕ್ಕಿಂತ ಮುಂಚೆ ಮರಿಬೇಡಿ, ರಿಚುವಲನ್ನು ಫಾಲೋ ಮಾಡಿ. ಆ್ಯಂಡ್ 21 ಡೇಸ್ ಆಗಿದ್ಮೇಲೆ ನಿಮ್ಮಲ್ಲಿರುವಂತಹ ಒಂದು ಬದಲಾವಣೆಗಳನ್ನು ಖಂಡಿತವಾಗ್ಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಡಾಕ್ಟರ್ ವರ್ಣಿಕಾ ಜಿಎನ್.